ವೆಲ್ಕಮ್ ಬ್ಯಾಕ್ ಟು ಮೈ ಬಾಣಂತಿ ಸೀರೀಸ್. ಹಾಯ್ ಹಾಯ್ ಮೇಡ ಹಾಯ್. ಏನ್ ಗೊತ್ತಾ, ನಾನು ಬಾಣಂತಿ ಆಗಿದ್ದಾಗ ಕೇಳಿದಂತ ಮಿತ್ಸ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ, ತಲೆಗೆ ಸ್ನಾನ ಮಾಡಿ ಮಗು ಹಾಲು ಕುಡಿಸ್ಬೇಡ ಅಂತ ಹೇಳಿ ಅಜ್ಜಿದಿರು ಅಮ್ಮಂದಿರು ನಾರ್ಮಲ್ ಆಗಿ ಹೇಳ್ತಾ ಇರ್ತಾರೆ. ಸೊ ನಾನು ಆ ಮಿತ್ನ ಬ್ರೇಕ್ ಮಾಡಿ ನಾನು ಟ್ರೈ ಮಾಡಿದೆ. ಈ ಇನ್ ಕೇಸ್ ಏನಾದ್ರು ಆಗುತ್ತಾ, ನೆಗಡಿ ಕೆಮ್ಮು ಶೀತ ಈ ತರ ಆಗುತ್ತಾ ಅವ್ರು ಹೇಳಿದಾಗೆ ಅಂತ ಹೇಳಿ ನೋಡಿದಾಗ ಏನೂ ಆಗ್ಲಿಲ್ಲ ಅವಳಿಗೆ. ಅಲ್ವಾರು ಅಲ್ಲ, ಆ ತರ ಏನೂ ಆಗಲ್ಲ. ನೆಗಡಿ ಕೆಮ್ಮು ಶೀತ ಯಾವ್ದೂ ಆಗಲ್ಲ ಮಕ್ಳಿಗೆ. ನಾವು ತಲೆಗೆ ಸ್ನಾನ ಮಾಡಿಸಿ ಮಗು ಹಾಲು ಕುಡಿಸ್ಬೇಕು ಅಂತಂದ್ರೆ ಅದ್ರಲ್ಲಿ ಏನ್ ಕನೆಕ್ಷನ್ ಇಲ್ಲ. ಸೊ ಅವ್ರಿಗೆ ಎಷ್ಟು ಹೇಳಿದ್ರು ತಿಳಿಸಿದ್ರು ಅರ್ಥ ಮಾಡ್ಕೊತಾ ಇರಲಿಲ್ಲ. ಸೊ ಐ ಬ್ರೇಕ್ ದಟ್ ಮೀಟ್. ಹಾಗೆ ನನ್ನ ಮಗಳಿಗೆ ಏನೂ ಆಗ್ಲಿಲ್ಲ. ಹಾಗೆ ಒಂದಕ್ಕೊಂದು ಕನೆಕ್ಷನ್ ಕೂಡ ಇಲ್ಲ. ನಾವು ತಲೆಗೆ ಸ್ನಾನ ಮಾಡಿ ಅವ್ರಿಗೆ ಹಾಲು ಕುಡ್ಸಕ್ಕೆ ನಮ್ಮ ಎದೆ ಹಾಲಲ್ಲಿ ಏನು ನೆಗಡಿ ಕೆಮ್ಮು ಶೀತ ವೈರಲ್ ಇನ್ಫೆಕ್ಷನ್ ಅಂತೂ ಬರಲ್ಲ. ಸೊ ನಾರ್ಮಲ್ ಆಗಿ ಅದ್ ನಿಂತಿದ್ದೇ ಇದೆ. ಈಗ ತಣ್ಣಗಿರೋ ತಿನ್ಸಿದ್ರೆ ಮಗು ನೆಗಡಿ ಕೆಮ್ಮಾಗುತ್ತೆ ಈ ತರ. ಸೊ ನ್ಯಾಚುರಲ್ ಆಗಿ ಹೇಳ್ಬೇಕಂದ್ರೆ ವೈರಲ್ ಇನ್ಫೆಕ್ಷನ್ ಅನ್ನೋದು, ನೆಗಡಿ ಕೆಮ್ಮು ಅನ್ನೋದು ಸೊ ಥ್ರೂ ಟ್ರಾನ್ಸ್ಮಿಟ್ ಆಗಿ ಬರುತ್ತೆ. ಮೇನ್ಲಿ ಏರ್ ಇಂದ ಟ್ರಾನ್ಸ್ಮಿಟ್ ಆಗಿ ಮಕ್ಕಳಿಗೆ ನೆಗಡಿ ಕೆಮ್ಮು ಶೀತ ಅನ್ನೋದು ಬರುತ್ತೆ. ಇಲ್ಲ ಅಂದ್ರೆ ಬರಲ್ಲ ಅಲ್ವಾರು. ಮಮ್ಮಿ ಹಾಲು ಕುಡಿಯೋದ್ರಿಂದ ಬರುತ್ತಾ ನಿಂಗೆ? ಇಲ್ಲಲ್ಲ, ನೋ ಅಲ್ಲ. ಸೊ ಕೇಳಿದ್ರಲ್ಲ. ಸೊ ದಿಸ್ ಇಸ್ ದ ಫ್ಯಾಕ್ಟ್. ಸೊ ಯಾರು ಎದ್ರುಕೊಂಬಿಡಿ, ಏನೂ ಆಗಲ್ಲ. ಸೊ ಆರಾಮ್ಸೆ ನೀವು ತಲೆಗೆ ಸ್ನಾನ ಮಾಡಿ ನಿಮ್ಮ ಮಗು ಹಾಲು ಕುಡಿಸಿ.